ಉತ್ತರಾಖಂಡ್ನ ಸರ್ಕಾರಿ ಶಾಲೆಗಳಲ್ಲಿ ಭಗವದ್ಗೀತೆ ಶ್ಲೋಕ ಪಠಣ ಕಡ್ಡಾಯ ಮಾಡಲಾಗಿದೆ. ವಾರದ ಕೊನೆಯಲ್ಲಿ ವಿದ್ಯಾರ್ಥಿಗಳೊಂದಿಗೆ ಶ್ಲೋಕದ ವಿವರಣೆಯನ್ನ ಚರ್ಚಿಸುವಂತೆ ಅಲ್ಲಿನ ಶಿಕ್ಷಣ ಇಲಾಖೆ ಸೂಚಿಸಿದೆ. ಇನ್ನು 8ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕವನ್ನ ಅಲ್ಲಿನ ಶಿಕ್ಷಣ ಎನ್ಸಿಇಆರ್ಟಿ ಪರಿಷ್ಕರಿಸಿದ್ದು, ಪರಿಷ್ಕೃತ ಪಠ್ಯಪುಸ್ತಕ ದೆಹಲಿ ಸುಲ್ತಾನರ ಆಡಳಿತ ಮತ್ತು ಮೊಘಲ್ ಸಾಮ್ರಾಜ್ಯದ ಕಾಲಘಟ್ಟದಲ್ಲಿ ಕಂಡುಬಂದ ಧಾರ್ಮಿಕ ಅಸಹಿಷ್ಣುತೆಯ ಕೆಲವು ಘಟನೆಗಳನ್ನು ಒಳಗೊಂಡಿದೆ. ಬಾಬರ್ನನ್ನ ನಿಷ್ಠೂರ ಮತ್ತು ಕರುಣೆಯಿಲ್ಲದ ವಿಜೇತ ಅಂತ ವರ್ಣಿಸಲಾಗಿದೆ. ಈ ಬಗ್ಗೆ ಎನ್ಸಿಇಆರ್ಟಿ ಯಾರ ಭಾವನೆಗೂ ಧಕ್ಕೆ ತರುವಂತಹ ವಿಚಾರ ಅದಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದೆ. ಹಿಸ್ಟ್ರಿನ ಪ್ರಕಾರದಲ್ಲಿ ಬಾಬರ್ಗೆ ಬಹಳ ದೊಡ್ಡ ಕರುಣೆ ಇತ್ತು ಅಂತ, ತನಗೆ ಅನುಕೂಲವಾಗುವ ರೀತಿಯಲ್ಲಿ ಅವನು ಕರುಣೆಯ ಪ್ರದರ್ಶನವನ್ನು, ಅಭಿವೃದ್ಧಿಯ ಕೆಲಸಗಳನ್ನು ಕೈಗೆತ್ತಿಕೊಂಡಿದ್ದಾನೆ ಅಂತ ದಾಖಲಾಗಿದೆ. ಸಂದರ್ಭೋಚಿತವಾಗಿ ಅವನವನ ಅನುಕೂಲಕ್ಕೆ ತಕ್ಕಂತೆ ಟಿಪ್ಪು ಸುಲ್ತಾನ್ ವಿಚಾರದಲ್ಲೂ ಅದೇ ವಾದ ಇರೋದು, ತನ್ನ ಅನುಕೂಲಕ್ಕೆ ತಕ್ಕಂತೆ ಮಾಡಿದ್ದಾನೆ ಅಂತ ಅವನು. ಹಾಗೆ ಇಲ್ಲೂ ಇದೆ. ಹಂಗಾಗಿ ಅದಕ್ಕೆ ಭಗವದ್ಗೀತೆ ಆಗಲ್ಲ. ಯಾಕೆ ಆಗಬಾರ್ದು? ಆಗಲ್ರಿ ಒಳಕತ್ತಾಯ್ತಲ್ಲ ನಿಮ್ದು. ಆಗಲ್ಲ ಅಂದ್ರೆ ಆಗಲ್ಲ. ಏನು ಕಂಡಿದ್ದೀರಿ ನೀವು? ಅದಲ್ಲ ಯಾವ ದೇಶದಲ್ಲಿ ಅಫೆನ್ಸ್ ಏನಿದೆ? ಯಾವ ದೇಶದಲ್ಲಿ ಭಗವದ್ಗೀತೆ? ಅಮೆರಿಕಾಲ್ ಮಾಡಲಿ ಬೇಕಾರೆ, ಇಂಡಿಯಾಲ್ ಮಾಡಂಗಿಲ್ಲ. ಅದು ಹೆಂಗಾಗುತ್ತೆ ಸರ್? ನಾವೇ ಅಲ್ವಾ ಹಿಂದೂಗಳು? ಯಾರು ಹೇಳಿದ್ದು ಹಿಂದೂಗಳು ಅಂತ? ಮತ್ತೆ ಯಾರು ಹೇಳಿದ್ದು? ಯಾರು ಸರ್ಟಿಫಿಕೇಟ್ ಕೊಡ್ಬೇಕು ಸರ್ ನಾವು ಹಿಂದೂ ಅಂತ ಹೇಳ್ಕೊಳ್ಳಿ? ನೀವು ಹೇಳ್ಕೊಳ್ಳಿ ಬೇಕಾದ್ರೆ. ದೇಶ ಹಿಂದೂ ಅಲ್ಲ, ಇದು ಹಿಂದೂ ದೇಶ ಅಲ್ಲ. ಇಲ್ಲ, ಅವ್ರುಗಳು ಇರ್ಲಿಕ್ಕೆ ಅಲ್ಲ, ನಾವೊಂದು ಆಗೋಗಿದೆ, ಹಂಗಾಗಿ ಇಲ್ಲ. ನೋ ಭಗವದ್ಗೀತೆ. ಗಲಾಟೆ ವಿಲ್ ಸ್ಟಾರ್ಟ್ ಟುಮಾರೋ. ಓಕೆ. ಗಾಳಿ ಆಂಜನೇಯ ದೇವಸ್ಥಾನ ಇಲ್ಲಿ ಆಗಿಲ್ವಾ? ಇಲ್ಲಿಗ ಕೋಟೆ ಹೇಳ್ಬಿಟ್ಟಿದೆ ಕೋರ್ಟ್. ರಾಜ್ಯ ಸರ್ಕಾರದ ಕ್ರಮಕ್ಕೆ ತಡೆಯಾಗಿ ಕೊಟ್ಟಿಲ್ಲ ಅವರು. ಸದ್ಯಕ್ಕೆ ಅದು ಮುಜರಾಯಿ ಇಲಾಖೆ ಇದರಲ್ಲೇ ಇರುತ್ತೆ. ಮುಂದೆ ಏನು ಹೇಳ್ತಾರೆ, 2 ವಾರದ ಮೇಲೆ ಅರ್ಜಿ ಆಗುತ್ತೆ. ವಿಚಾರಣೆ ನಡೆಯುತ್ತೆ ಇಲ್ಲಿ. ಆಯಿತು, ನಡೀಲಿ, ನೋಡೋಣ ಏನು ಮಾಡ್ತಾರೆ ಅಂತ. ಸದ್ಯಕ್ಕಂತೂ ಅವ್ರ ಸುಪರ್ದಿಯಲ್ಲೇ ಇದೆ. ಹೌದು, ಅವ್ರ ಸುಪರ್ದಿಲಿದೆ. ಕರೆಕ್ಟ್. ದಟ್ಟ ಕಾನನದ ಗುಹೆಯಲ್ಲಿ ವಾಸವಿದ್ದ ರಷ್ಯಾ ಮಹಿಳೆ ಕುರಿತು ದಿನಕ್ಕೊಂದು ವಿಷಯ ಹೊರಗೆ ಬರ್ತಾ ಇದೆ. ಇದೀಗ ಆಕೆಯ ಪ್ರಿಯಕರ ತಮ್ಮ ಮಕ್ಕಳನ್ನ ಹುಡುಕೊಂಡು ಬಂದಿದ್ದಾರೆ. ಮಹಿಳೆ ನೀನಾ ರಷ್ಯಾ ಪ್ರಜೆ ಆಗಿದ್ದಾರೆ, ಆದರೆ ಇಸ್ರೇಲ್ ಪ್ರಜೆ ಆತನ ಪ್ರಿಯಕರ. ಇಬ್ಬರು ಕೂಡ ಗೋವಾದಲ್ಲಿ ಪರಿಚಯ ಆಗಿತ್ತು, ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ದರು. 2017ರಿಂದ 2024ವರೆಗೂ ಜೊತೆಯಾಗೇ ಇದ್ರು. ಆನಂತರ ಗೋವಾದಿಂದ ಆಕೆ ಹೊರಗೆ ಬಂದ್ಬಿಟ್ಟಿದ್ದಾಳೆ. ಅದು ವಿಷಯವಾಗಿ ಪಣಜಿಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ಆತ ಕೊಟ್ಟಿದ್ದ. ಬಳಿಕ ಮಾರ್ಚ್ ತಿಂಗಳಲ್ಲಿ ಆಕೆ ಮಕ್ಕಳ ಜೊತೆಗೆ ಗೋಕರ್ಣದಲ್ಲಿ ಇರೋದು ಗೊತ್ತಾಯಿತು. ಪತಿ ಈಗ ಹುಡುಕೊಂಬಂದಿದ್ದಾರೆ. ನನ್ನ ಮಕ್ಕಳನ್ನ ಕೊಡಿಸಿ, ಅವ್ರಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು, ನನ್ನ ಪತ್ನಿ ಬರ್ತಾಳೆ ಅಂದ್ರೆ ನಾನು ಆಕೆನೂ ಕೂಡ ಕರ್ಕೊಂಡು ಹೋಗ್ಲಿಕ್ಕೆ ಸಿದ್ಧ ಇದ್ದೀನಿ ಅಂತ ಆತ ಹೇಳ್ಕೊಂಡಿದ್ದಾನೆ. We've been together in 2017, let's say around 2 years. We have 2 daughters together. What happened around 6 months ago is that she left Goa without informing me. I actually filed a missing complaint because I didn't know where they are. And it took me some time, but eventually I found them in the Gokarna main beach. Yeah, she doesn't really want me to be in touch with my daughters. She doesn't really let me. She's angry when I'm coming. But still, when I can, I come to visit. ಏನು ಪ್ರಾಬ್ಲಮ್ ಏನಿದೆ? ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿದ್ದಾಗ ಮಗು ಆತನಿಗೆ ರೈಟ್ಸ್ ಇರುತ್ತೆ ಸರ್. ಆತ ಓದಿಸ್ಬೇಕು, ಇನ್ನೊಂದು ಕೇರ್ ಟೇಕ್ ಮಾಡಬೇಕು ಅಂತಂದ್ರೆ. ಲಿವಿಂಗ್ ರಿಲೇಶನ್ಶಿಪ್ ನಿಮ್ಮ ಆಯಾ ದೇಶಗಳು ಹೆಂಗೆ ನೋಡ್ತೀರಿ ಅಂದ್ರೆ ಸುಪ್ರೀಂ ಕೋರ್ಟ್ ಇಲ್ಲೂ ರೆಕಗ್ನೈಸ್ ಮಾಡಿದೆ. ಹಾಗಾಗಿ ಅವ್ನು ರೈಟ್ಸ್ ಇದೆ, ರೈಟ್ಸ್ ಇಲ್ಲ ಅಂತಲ್ಲ. ಬಟ್ ಈಗ ನಮ್ಮ ಸಮಸ್ಯೆ ನಮ್ಮ ದೇಶದ್ದು, ನಮ್ಮ ದೇಶಕ್ಕೆ ಪ್ರೀತಿ, ಇವರಿಬ್ಬರದ್ದು ಲವ್ವು, ಲಿವಿಂಗು, ನೋ ಲಿವಿಂಗು, ಟುಗೆದರು, ನೋ ಟುಗೆದರು, ಫಾರೆಸ್ಟು, ನೋ ಫಾರೆಸ್ಟು, ಯಾವುದೋ ಬಂಜರು ಭೂಮಿ, ನಮ್ಗೆ ಸಂಬಂಧನೇ ಇಲ್ಲ ನನ್ನ ಪ್ರಕಾರದಲ್ಲಿ. ಕ್ಲಿಯರ್ ವಯಲೇಷನ್ ಆಫ್ ವೀಸಾ ರೆಗ್ಯುಲೇಷನ್ಸ್. ಡಿಪೋರ್ಟರ್ ಅಷ್ಟೇಪ್ಪ, ಮುಗಿದೋಯ್ತಪ್ಪ ಕತೆ ಇದು. ಆಕೆಗೆ ಕನ್ವಿನ್ಸ್ ಮಾಡೋದು ಏನಕ್ಕೆ? ವೈರ್ ಯು ಪೀಪಲ್ ವೇಸ್ಟಿಂಗ್ ಯುವರ್ ಟೈಮ್ ಆ್ಯಂಡ್ ಮನಿ? ಯಾಕೆ ದುಡ್ಡು ಮತ್ತು ಸಮಯ ವೇಸ್ಟ್ ಮಾಡ್ತಾ ಇದ್ದೀರಿ ಕೂತ್ಕೊಂಡು ಎಲ್ಲರೂ? ಕ್ಲಿಯರ್ ವೈಲೇಷನ್ ಆಫ್ ವೀಸಾ ಇದ್ದರೆ ಡಿಪೋರ್ಟ್ ಮಾಡಿ.